ನೀವು ಹೌಸ್ ವೈಫ್ ಅಂತ ದುಡ್ಡು ಮಾಡೋಕೆ ಆಗಲ್ಲ ಅಂತ ಅನ್ಕೊಂತಾ ಇದ್ದೀರಾ? ಇವತ್ತು ನಿಮಗೆ ನಿಮ್ಮ ಮನೇಲೇ ಕೂತ್ಕೊಂಡು ದುಡ್ಡು ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೌಸ್ ವೈಫ್ ಅಂದ್ರೆ ಜಾಬ್ ಇಲ್ಲ ಅಂತ ಅನ್ನೋದಲ್ಲ. ಅವಳು ಆಲ್ರೆಡಿ ಫುಲ್ ಟೈಮ್ ವರ್ಕರ್ ಆಗಿರ್ತಾಳೆ. ಸ್ವಲ್ಪ ಐಡಿಯಾ, ಸ್ವಲ್ಪ ಧೈರ್ಯ, ಕನ್ಸಿಸ್ಟೆನ್ಸಿ ಇದ್ರೆ ಮನೇಲೇನೆ ಇನ್ಕಮ್ ಸಾಧ್ಯ. ಅದು ಹೇಗೆ ಅನ್ನೋದನ್ನ ಈ ವಿಡಿಯೋ ಪೂರ್ತಿ ನೋಡಿ ಹೇಳ್ಕೊಡ್ತೀನಿ. ಮೊದಲನೇದು, ನಿಮಗೆ ಅಡುಗೆ ಬರುತ್ತಾ? ಕುಕ್ಕಿಂಗ್ ಅಥವಾ ಫುಡ್ ಬಿಸ್ನೆಸ್ನ ಮಾಡ್ಬೋದು. ಅಡುಗೆ ಬಂದರೆ ಟಿಫನ್ ಸರ್ವಿಸ್ ಮಾಡ್ಬೋದು, ಸ್ನ್ಯಾಕ್ಸ್ಗಳನ್ನ ಮಾಡ್ಬೋದು, ಸ್ವೀಟ್ಸ್ ಮಾಡ್ಬೋದು, ಹಾಗೆಯೇ ಹೋಮ್ ಮೇಡ್ ಮಸಾಲ ಪೌಡರ್ಗಳನ್ನ ಮಾಡ್ಬೋದು. ಸ್ಟಾರ್ಟ್ ಮಾಡೋದು ಹೇಗೆ ಅಂತಂದರೆ, ನೇಬರ್ಸ್ ಮತ್ತು ವಾಟ್ಸಪ್ ಗ್ರೂಪ್ ಮುಖಾಂತರ ನಿಮ್ಮ ಮಾರ್ಕೆಟಿಂಗನ್ನು ನೀವು ಮಾಡ್ಕೋಬೋದು. ಎರಡನೇದಾಗಿ ಟೈಲರಿಂಗ್ ಬಂದಿದ್ರೆ, ನಿಮಗೆ ಟೈಲರಿಂಗ್ ಮಾಡೋದು ಗೊತ್ತಿದ್ರೆ ಬ್ಲೌಸ್ ಸ್ಟಿಚಿಂಗ್ ಮಾಡ್ಬೋದು. ಹೆಣ್ಮಕ್ಳಿಗಂತೂ ಇದು ಯಾವಾಗಲೂ ಡಿಮ್ಯಾಂಡಲ್ಲಿ ಇರುತ್ತೆ. ಬ್ಲೌಸ್ ಸ್ಟಿಚ್ ಮಾಡೋದು, ಆಲ್ಟ್ರೇಷನ್ ಮಾಡೋದು, ಹಾಗೆಯೇ ಕಿಡ್ಸು ಡ್ರೆಸ್ಗಳನ್ನ ರೆಡಿ ಮಾಡೋದು. ಟೈಲರಿಂಗ್ನ ಕಲಿತು ಒಂದು ಮಷೀನ್ ತಗೊಂಡ್ರೆ ಅದು ನಿಮಗೆ ಲಾಂಗ್ ಟರ್ಮ್ ಇನ್ಕಮನ್ನು ಕೊಡುತ್ತೆ. ಮೂರನೇದು, ಯೂಟ್ಯೂಬ್ ವಾಯ್ಸ್ ಓವರ್ ಕೊಡುವಂಥದ್ದು. ಸ್ಟೋರೀಸ್ಗಳನ್ನ ಹೇಳ್ಬೋದು, ಭಕ್ತಿ ಪ್ರಧಾನವಾದಂಥ ಕಥೆಗಳನ್ನ ಹೇಳ್ಬೋದು, ಹಾಗೆ ಟಿಪ್ಸ್ಗಳನ್ನ ಹೇಳ್ಬೋದು. ಕುಕ್ಕಿಂಗ್ ಬಂದಿದ್ರೆ ನಿಮಗೆ ಕುಕ್ಕಿಂಗ್ ಮಾಡೋವಂಥದ್ದನ್ನ ತೋರಿಸ್ಬೋದು. ಹಾಗೆ ಪೇರೆಂಟಿಂಗ್ ಬಗ್ಗೆ, ಮತ್ತು ನಿಮ್ಮ ಹತ್ರ ಒಂದು ಮೊಬೈಲ್ ಇದ್ದರೆ ಸಾಕು, ವಾಯ್ಸ್ ಓವರ್ ಕೊಡೋದು, ಅರ್ನಿಂಗ್ ಮಾಡ್ಕೋಬೋದು. ತುಂಬಾ ಈಸಿ ಇದು, ಆದರೆ ಕನ್ಸಿಸ್ಟೆನ್ಸಿ ಬೇಕು. ನಾಲ್ಕನೇದು, ಆನ್ಲೈನ್ ಸೆಲ್ಲಿಂಗ್, ರೀಸೆಲ್ಲಿಂಗ್ ಮಾಡುವಂಥದ್ದು. ನೀವು ಒಬ್ಬರ ಕಡೆಯಿಂದ ಏನಾದರೂ ಬಟ್ಟೆಗಳು, ಸಾರಿ ಇದನ್ನೆಲ್ಲ ತಗೊಂಡು ಬೇರೆಯವರಿಗೆ ಮಾರುವಂಥದ್ದು. ಸ್ಯಾರಿಗಳು, ಡ್ರೆಸ್ಸು, ಕಾಸ್ಮೆಟಿಕ್ಸು, ಕಿಚನ್ ಐಟಮ್ಸು, ಇದನ್ನೆಲ್ಲ ಸ್ಟಾರ್ಟ್ ಮಾಡುವಾಗ ನೀವು ತುಂಬ ಯೋಚನೆ ಮಾಡಿ ಸ್ಟಾರ್ಟ್ ಮಾಡಿ. ಯಾಕೆ ಅಂತಂದರೆ ಇದಕ್ಕೆ ಸ್ವಲ್ಪ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಮೊದಲೇ ಜಾಸ್ತಿ ಇನ್ವೆಸ್ಟ್ ಮಾಡುವಂಥದ್ದು ಬೇಡ ಅಂತ ನಾನು ಹೇಳ್ತೀನಿ. ಇದನ್ನು ನೀವು ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್, ಇವಾಗಿನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮತ್ತು ಸ್ಟೋರಿಗಳನ್ನ ಹಾಕೋದ್ರಿಂದ ನಿಮಗೆ ಜಾಸ್ತಿ ಕಸ್ಟಮರ್ಸ್ ಸಿಗ್ತಾರೆ, ನಿಮ್ಮ ಇನ್ಕಮ್ ಜಾಸ್ತಿ ಆಗುತ್ತೆ. ಐದನೇದು, ಮಕ್ಕಳಿಗೆ ಟ್ಯೂಷನ್ ಕೊಡುವಂಥದ್ದು. ಅದನ್ನು ಬಿಟ್ಟರೆ ಮತ್ತೆ ನೀವು ಆನ್ಲೈನಲ್ಲಿ ಹ್ಯಾಂಡ್ ರೈಟಿಂಗ್ ಯಾವ ರೀತಿ ಬರೆಯುವಂಥದ್ದು, ಮತ್ತು ಬೇಸಿಕ್ ಟೀಚಿಂಗು, ಎಜುಕೇಷನ್ ಸ್ಕಿಲ್ ಬಗ್ಗೆ ಹೇಳುವಂಥದ್ದು. ಇದು ಮಾಡೋದ್ರಿಂದ ರೆಸ್ಪೆಕ್ಟು ಸಿಗುತ್ತೆ, ಹಾಗೆ ನಿಮಗೆ ಇನ್ಕಮ್ ಕೂಡ ಸಿಗುತ್ತೆ. ಮತ್ತು ಏನಂತಂದರೆ ಇದಕ್ಕೆ ತುಂಬಾ ನಾಲೆಜ್ ಇರಬೇಕು. ಆರನೇದು, ಬ್ಯೂಟಿಷಿಯನ್ ವರ್ಕ್. ಮೆಹಂದಿ ಹಾಕ್ಬೋದು, ಫೇಶಿಯಲ್ ಮಾಡ್ಬೋದು, ಥ್ರೆಡಿಂಗ್ ಮಾಡ್ಬೋದು, ಮತ್ತು ಮದುವೆಗಳಿಗೆಲ್ಲ ಬ್ರೈಡಲ್ ಮೇಕಪ್ನ ಕೂಡ ಮಾಡ್ಬೋದು. ಇದು ಫಂಕ್ಷನ್ ಇರುವಂಥ ಟೈಮಲ್ಲೆಲ್ಲ ತುಂಬಾ ಬ್ಯುಸಿ ವರ್ಕ್, ಹಾಗೆ ಒಳ್ಳೆ ದುಡ್ಡು ಮಾಡುವಂಥ ಒಂದು ಕೆಲಸ ಆಗಿರುತ್ತೆ. ಏಳನೇದು, ಕಂಟೆಂಟ್ ರೈಟಿಂಗ್, ಟೈಪಿಂಗ್ ವರ್ಕ್. ನಿಮಗೆ ಕಂಟೆಂಟ್ ಬರೆಯೋದಕ್ಕೆ ಬರುತ್ತೆ ಅಂತಾದರೆ ಬ್ಲಾಗ್ಸ್ಗಳನ್ನ ಮಾಡಿ ಹಾಕ್ಬೋದು, ಕ್ಯಾಪ್ಷನ್ಸ್ಗಳನ್ನ ಬರೀಬೋದು, ಡಾಟಾ ಎಂಟ್ರಿ ವರ್ಕ್ ಕೂಡ ಮಾಡ್ಬೋದು. ಇದು ಹೌಸ್ ವೈಫ್ ಫ್ರೆಂಡ್ಲಿ ವರ್ಕ್ ಆಗಿರುತ್ತೆ. ಅಂದರೆ ನಿಮಗೆ ಫ್ರೀ ಇದ್ದಾಗ ಇದನ್ನು ಮಾಡ್ಕೋಬೋದು, ಇದೇ ಟೈಮಲ್ಲಿ ಮಾಡಬೇಕು ಅಂತ ಏನೂ ಇರೋದಿಲ್ಲ. ಎಂಟನೇದು, ಹ್ಯಾಂಡ್ ಮೇಡ್ ಪ್ರಾಡಕ್ಟ್ಸ್ಗಳನ್ನ ಮಾಡುವಂಥದ್ದು. ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಇದನ್ನ ಮಾಡ್ಬೋದು. ಕ್ಯಾಂಡಲ್ಸ್ಗಳನ್ನ ಮಾಡುವಂಥದ್ದು, ಸೋಪ್ಗಳನ್ನ ಮಾಡುವಂಥದ್ದು, ಕೆಲವು ಕ್ರಾಫ್ಟ್ಗಳನ್ನ ಮಾಡುವಂಥದ್ದು, ಹಾಗೆಯೇ ಜ್ಯುವೆಲ್ರಿಗಳನ್ನ ಕೂಡ ಇದನ್ನ ಮಾಡ್ಬೋದು, ಮಾಡಿ ಮಾರಾಟ ಮಾಡ್ಬೋದು. ಯುನೀಕ್ ಆಗಿ ಇರುತ್ತೆ, ಹಾಗೆ ಒಳ್ಳೆ ಪ್ರಾಫಿಟ್ ಕೂಡ ಬರುತ್ತೆ ಇದರಿಂದ. ಒಂಬತ್ತನೇದು, ತುಂಬಾ ಸುಲಭ, ಡೇ ಕೇರ್, ಬೇಬಿ ಸಿಟ್ಟಿಂಗ್ನ ಮಾಡುವಂಥದ್ದು. ಇದನ್ನು ಯಾರು ಬೇಕಾದರೂ ಮಾಡ್ಬೋದು, ಯಾವುದೇ ಇನ್ವೆಸ್ಟ್ಮೆಂಟ್ಸ್ಗಳಿರಲ್ಲ. ಮನೇಲಿ ನೀವು ಮಕ್ಕಳನ್ನ ನೋಡ್ಕೊತೀನಿ ಅಂತ ಅಂದ್ಕೊಂಡ್ರೆ ಸಾಕು. ಹಾಗೆಯೇ ಸೇಫ್ ಮತ್ತು ಕ್ಲೀನ್ ಪ್ಲೇಸ್ ಇದ್ದು ನೀವು ಕೂಡ ಮಕ್ಕಳನ್ನ ನೋಡ್ಕೋಬೋದು ಅನ್ನೋ ಪ್ರೀತಿಯಿಂದ ನೀವು ನೋಡಿಕೊಂಡ್ರೆ ಇದನ್ನು ಶುರು ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ಗಳಿರಲ್ಲ. ಮಕ್ಕಳನ್ನ ಖುಷಿಯಾಗಿ ಚೆನ್ನಾಗಿ ನೋಡಿಕೊಂಡ್ರೆ ಸಾಕು. ವರ್ಕಿಂಗ್ ಪೇರೆಂಟ್ಸ್ ಇದ್ದರೆ ನಿಮಗೆ ತುಂಬಾ ಸುಲಭವಾಗಿ ಮಕ್ಕಳು ಕೂಡ ಸಿಗ್ತಾರೆ, ಆರಾಮಾಗಿ ಇದನ್ನು ಮಾಡ್ಕೋಬೋದು. ಇವೆಲ್ಲದನ್ನೂ ಮಾಡೋದಕ್ಕೆ ಮೊದಲು ನೀವು ಫಸ್ಟು ಪ್ರಿಪೇರ್ ಆಗಿರಬೇಕು. ಎಲ್ಲದನ್ನು ಒಟ್ಟಿಗೆ ಶುರು ಮಾಡಬೇಡಿ, ಒಂದೇ ಐಡಿಯಾ ಚೂಸ್ ಮಾಡಿ ಸಾಕು. ಪರ್ಫೆಕ್ಷನ್ಗೋಸ್ಕರ ಕಾಯಬೇಡಿ, ಹಾಗೇ ಸ್ಟಾರ್ಟ್ ಮಾಡಿ. ಫಸ್ಟ್ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂತ ಬಿಡಬೇಡಿ, ನೀವು ಫಸ್ಟು ಸ್ಟಾರ್ಟ್ ಮಾಡಿ. ಆವಾಗ ಅವ್ರಿಗೂ ಕೂಡ ಗೊತ್ತಾಗುತ್ತೆ. ರಿಸಲ್ಟ್ ಬಂದ ಮೇಲೆ ಅವರು ಕೂಡ ನಿಮಗೆ ಸಪೋರ್ಟ್ ಮಾಡ್ತಾರೆ. ಮತ್ತು ನಾನು ಇದನ್ನು ಮಾಡ್ತೀನಿ ಅಂತ ಹೇಳಿ ಅವ್ರ ಹತ್ರ ಪದೇ ಪದೇ ಹೋಗಿ ಕೇಳೋದನ್ನು ಬಿಡಿ. ಫಸ್ಟು ನೀವು ಮನೇಲಿ ಒಂದನ್ನು ಸ್ಟಾರ್ಟ್ ಮಾಡಿ. ಇವರೇನೋ ಮಾಡ್ತಿದ್ದಾರೆ ಅಂತಂದಾಗ ತನ್ನಿಂದ ತಾನೇ ನಿಮಗೆ ಅವರು ಸಪೋರ್ಟ್ ಮಾಡೋದನ್ನು ಶುರು ಮಾಡ್ತಾರೆ. ಅದಕ್ಕೋಸ್ಕರ ಫಸ್ಟು ನೀವು ಬದಲಾಗಬೇಕು. ಹೌಸ್ ವೈಫ್ ಅಂದರೆ ಹೆಲ್ಪ್ಲೆಸ್ ಅಲ್ಲ, ಅವಳು ಮನೆಯ ಆಧಾರ. ಅವಳ ಇನ್ಕಮ್ ಮನೆಯ ಗೌರವವನ್ನು ಹೆಚ್ಚಿಸ್ತದೆ ಅಂದಾಗ ಎಲ್ಲರೂ ಕೂಡ ಸಪೋರ್ಟ್ ಮಾಡೇ ಮಾಡ್ತಾರೆ. ನೀವು ಹೌಸ್ ವೈಫ್ ಆಗಿದ್ದರೆ ಈ ವಿಡಿಯೋ ನಿಮ್ಮದೇ. ಇದನ್ನು ಇನ್ನೊಬ್ಬ ಗೃಹಿಣಿಗೆ ಶೇರ್ ಮಾಡಿ, ಅವಳ ಜೀವನ ಕೂಡ ಬದಲಾಗ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ.